ಗಾಯ್ಸ್, ಈ ಒಂದು ವಿಡಿಯೋದಲ್ಲಿ KSRTC ಟಾಟಾ ಬಿಲ್ಡ್ ಬಸ್ ಮೋಡ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಒಳಗಡೆ ಹಾಕೊಂಡ್ಬಿಟ್ಟು ಪ್ಲೇ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿರ್ತೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡೋಕ್ಕಬೇಡಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಒಂದು ಬಸ್ ಮೋಡ್ನ ಸಿಂಪಲ್ಲಾಗಿ ರಿವ್ಯೂ ಮಾಡ್ಬೋಣ ಯಾವ ರೀತಿ ಇದೆ ಬಸ್ಸು ಅಂತ. ಓಕೆ ಗೈಸ್, ಈ ಒಂದು ಬಸ್ಸಿನ ಫ್ರಂಟ್ ಲುಕ್ ನೋಡ್ತಿರ್ಬೋದು. ಮೇಲೆ ಕರರಾಸನೆ ಅಂತ ಬಂದಿದೆ ಮತ್ತು ಹಾಸನ ಬೆಂಗಳೂರು ರೂಟಲ್ಲಿ ಓಡಾಡುವಂಥ ಬಸ್ ಮೋಡ್ ಆಗಿತ್ತು. ಓಕೆನಾ, ಇದು ನೋಡ್ತಾ ಇರ್ಬೋದು ಫ್ರಂಟ್ ಲುಕ್ಕಿಂದ ಎಷ್ಟು ಕ್ರೇಜಿಯಾಗಿ ಕಾಣಿಸುತ್ತೆ ಅಂತ. ಇಲ್ಲಿ ಟಾಟಾದು ಲೋಗೋ ಹಾಕಿದರೆ ಮತ್ತು ಹೆಡ್ಲೈಟು ಮತ್ತು ನಂಬರ್ ಪ್ಲೇಟು ಪ್ರತಿಯೊಂದು ಕೂಡ ಕೊಟ್ಟಿದ್ದಾರೆ. ಓಕೆನಾ, ಇಲ್ಲಿ ಇನ್ನು ಸೈಡ್ ಲುಕ್ ಬಂದರೆ ಸೈಡ್ ಲುಕ್ಕು ಮಾತ್ರ ಕ್ರೇಜಿಯಾಗೈತೆ ಅಂದ್ಕೊಳ್ಳಿ. ಕಲರಸನೆ ಅಂತ ಬರೆದಿದೆ ಮತ್ತು BS4 ಓಕೆನಾ ಈ ಒಂದು ಬಸ್ ಮೋಡು ಇಲ್ಲೇ ಬರೆದಿದೆ ನೋಡ್ತಿರ್ಬೋದು. ಮತ್ತು ಟೈರ್ ನೋಡ್ತಿರ್ಬೋದು ಗೈಸ್, ವೀಲು ಯಾವ ರೀತಿ ಐತಿ ಅಂತ ಬೆಂಕಿ ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆನಾ, ರಿಯಲಿಸ್ಟಿಕ್ ಆಗಿ. ಇನ್ನು ಬ್ಯಾಕ್ ಸೈಡಲ್ಲಿ ಡೋರ್ ಕೂಡ ಇರುವಂಥದ್ದು ಇಲ್ಲಿ ಏನೋ ಬರೆದಿದ್ದಾರೆ, ಅದು ಕರೆಕ್ಟಾಗಿ ಕಾಣಿಸ್ತಿಲ್ಲ. ಓಕೆನಾ, ಇನ್ನು ಬ್ಯಾಕ್ ಸೈಡ್ ಲುಕ್ ನೋಡಿದ್ರೆ ಸೇಮ್ ಗೈಸ್, ಇದ್ರೂ ಕೂಡ KSRTC ಅಂತ ಬರೆದಿದೆ ಮತ್ತು KSRTC ಕರ್ನಾಟಕ ಸಾರಿಗೆ ಅಂತ ಬರೆದಿದೆ. ಓಕೆನಾ, ಇನ್ನು ರೋಡ್ ಬೋರ್ಡು ಮುಂದೆ ಸಿಗುತ್ತೋ ಹಿಂದೆ ಕೂಡ ಅದೇ ಸಿಗ್ದಿದೆ. ಓಕೆನಾ, ಇನ್ನು ರೈಟ್ ಸೈಡ್ ಲುಕ್ಕು ಸೇಮು, ಲೆಫ್ಟಲ್ಲಿ ಏನು ಸಿಗುತ್ತೋ ರೈಟಲ್ಲಿ ಕೂಡ ಅದೇ ಸಿಗುವಂಥದ್ದು. ಓಕೆನಾ ಗೈಸ್, ಈಗ ಒಳಗಡೆ ಇಂಟೀರಿಯರ್ ತೋರಿಸ್ತೀನಿ ಗೈಸ್. ಈ ಬಸ್ ಮೋಡ್ ನಿಮಗೆ ಯಾವ ಬಸ್ ಮೋಡು ಗ್ಯಾಪ್ನ ಬರುತ್ತೆ ಅಂತ ಹೇಳಿ ಗೈಸ್. ಸೇಮು KSRTC ಟಾಟಾ BS4 V1 ಬಸ್ ಮೋಡ್ ಥರನೇ ಕಾಣಿಸುತ್ತೆ. ಓಕೆನಾ, ಇದು ಅದರಲ್ಲಿ ಪ್ಯಾಸೆಂಜರ್ಸ್ ಇರಲಿಲ್ಲ, ಇದರಲ್ಲಿ ಪ್ಯಾಸೆಂಜರ್ಸ್ ಇದ್ದಾರೆ ನೋಡ್ತಿರ್ಬೋದು. ಮತ್ತು ಸೀಟು ಎಲ್ಲ ರಿಯಲಿಸ್ಟಿಕ್ಕಾಗಿ ಮಾಡಿದ್ದಾರೆ. ಓಕೆನಾ, V1 ಬಸ್ ಮೋಡ್ ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೀನಿ ಗೈಸ್, ನನ್ನ ಚಾನಲಲ್ಲಿದೆ ನೋಡಿ. V2 ಗೈಸ್ ಮಾಡಿದ್ದೆ, ಅದು ಇನ್ನೂ ಬಿಟ್ಟಿಲ್ಲ, ಸ್ವಲ್ಪ ಕಾರಣಾಂತರಗಳಿಂದ ಬಿಡ್ತೀನಿ ಗೈಸ್. ಇನ್ನೊಂದು 2-3 ದಿನ ಅದನ್ನೂ ಕೂಡ ವೀಡಿಯೋ ಮಾಡಿಬಿಡ್ತೀನಿ. ಓಕೆನಾ, ಆಲ್ರೆಡಿ ರೆಡಿಯಾಗಿದೆ, ಸ್ವಲ್ಪ ಇನ್ನೂ ಕೂಡ ವೀಡಿಯೋ ಮಾಡಬೇಕು. ಓಕೆ, ಇನ್ನು ಇಲ್ಲಿ ಸ್ಟೇರಿಂಗ್ ನೋಡ್ತಿರ್ಬೋದು, ಟಾಟಾ ಕಂಪ್ನಿದು ಸ್ಟೇರಿಂಗು ಮತ್ತು ಗೇರ್ ಬಾಕ್ಸು ಕ್ರೇಜಿಯಾಗೈತೆ ಅಂದ್ಕೊಳ್ಳಿ ಬಸ್ ಮೋಡ್ ಮಾತ್ರ. ಇನ್ನು ಇದರಲ್ಲಿ 3 ಫೀಚರ್ಸ್ ಇದೆ ರಿಯಲಿಸ್ಟಿಕ್ ಆಗಿರುವಂಥದ್ದು. ಮೇಲೆ 1, 2, 3 ಅಂತ ಐತಲ್ಲ ಗೈಸ್, ಅದೇ. ಓಕೆನಾ, ಆ್ಯನಿಮೇಷನ್ ಕೀ ಅಂತಾರೆ ಅದಕ್ಕೆ. ಮೊದಲನೇದು ಕ್ಲಿಕ್ ಮಾಡಿದ್ರೆ ಇಲ್ಲಿ ಇಂಜಿನ್ ಬೋನೆಟ್ಟು ಐತಲ್ಲ ಅದು ಓಪನ್ ಆಗುತ್ತೆ, ಆದರೆ ಎಲ್ಲ ಕಾಣಿಸುತ್ತೆ ಗೈಸ್. ಅದರಲ್ಲಿ ಸ್ವಲ್ಪ ಆ್ಯಡ್ ಮಾಡಬೇಕಾಯ್ತು ಇಂಜಿನ್ದು ಫೋಟೋನ. ಅಲ್ಲಿ ಗೈಸ್, ಇದು ಮೋಡ್ನ ಫ್ರೀಯಾಗಿ ರಿಲೀಸ್ ಮಾಡಿದಾರಲ್ಲ, ಅದೇ ಖುಷಿ ವಿಷಯ. ಇನ್ನು 2ನೇದು ಕ್ಲಿಕ್ ಮಾಡಿದ್ರೆ ರೂಟ್ ಬೋರ್ಡ್ ಚೇಂಜ್ ಆಗುತ್ತೆ ಮತ್ತು ಇಲ್ಲಿ ಟೈರಲ್ಲಿ ಇದಿರ್ತಲ್ಲ ಎಲ್ಲ ಕಲರ್ದು ಅದು ಐತೆ. ಓಕೆನಾ, ಇನ್ನು 3ನೇದು ಕ್ಲಿಕ್ ಮಾಡಿದ್ರೆ ಇಲ್ಲಿ ಡ್ರೈವರ್ ಸೈಡು ಡೋರ್ ಓಪನ್ ಆಗುತ್ತೆ ಮತ್ತು ಇಲ್ಲಿ ಲಗೇಜ್ದು ಡೋರ್ ಕೂಡ ಓಪನ್ ಆಗುವಂಥದ್ದು. ಓಕೆನಾ, ಇನ್ನು ಇಲ್ಲಿ ವೈಫರ್ ಕೊಟ್ಟಿದ್ದಾರೆ ಗೈಸ್. V1 ಬಸ್ ಮೋಡು ಟಾಟಾ MGಲಿ ಅಂದರೆ ವೈಫರ್ ಇತ್ತು ಅಂದರೆ ಗ್ಲಾಸ್ಗೆ ನೀರು ಬೀಳ್ತಾ ಇರಲಿಲ್ಲ. ಓಕೆನಾ, ಈ ಒಂದು ಬಸ್ ಮೋಡಲ್ಲಿ ಬೀಳುತ್ತೆ, ತುಂಬ ಕ್ಲೀನಾಗಿ ಕೂಡ ಕೆಲಸ ಮಾಡುತ್ತೆ. ಓಕೆನಾ, ಇದರಲ್ಲಿ ಇನ್ನು ಹೆಡ್ಲೈಟು, ಪಾರ್ಕಿಂಗ್ ಲೈಟು ಪ್ರತಿಯೊಂದು ಕೂಡ ಕೊಟ್ಟಿದ್ದಾರೆ. ಓಕೆನಾ, ಈ ಒಂದು ಬಸ್ ಮೋಡ್ನ. ಇನ್ನು ಸಸ್ಪೆನ್ಷನ್ ವಿಷಯ ಕೇಳೋದಾದರೆ ಚೆನ್ನಾಗಿ ಗೈಸ್, ಅದರಲ್ಲಿ V1ನಲ್ಲಿ ಅಂದರೆ ಟಾಟಾ ಇದು ಬಸ್ ಮೋಡ್ ರಿಲೀಸ್ ಮಾಡಿದ್ದಾನೆ ಗೈಸ್, ರಿವ್ಯೂ ಮಾಡಿದ್ನಲ್ಲ ಡ್ರಾ ಮಾಡೋದು. ಅವನ ಬಸ್ಸಲ್ಲಿ ಸಸ್ಪೆನ್ಷನ್ ಇರಲಿಲ್ಲ ಗೈಸ್, ಒಂಚೂರು ಇತ್ತು. ಆರೋ ಬಸ್ ಮೋಡ್ ಚೆನ್ನಾಗಿದೆ ಗೈಸ್, ಸಸ್ಪೆನ್ಷನ್ ಇರಲಿಲ್ಲ ಅದರಲ್ಲಿ. ಓಕೆನಾ, ಮತ್ತು ಪ್ಯಾಸೆಂಜರ್ಸ್ ಇರಲಿಲ್ಲ. ಇದರಲ್ಲಿ ಮಾತ್ರ ಬೆಂಕಿಯಾಗೈತೆ ಸಸ್ಪೆನ್ಷನ್ ಮತ್ತು ಕಂಟ್ರೋಲ್ಸ್ ಹೇಳಕ್ಕೆ ಕೇಳೋದಾದರೆ ರಿಯಲಿಸ್ಟಿಕ್ಕಾಗಿ ಫಾಸ್ಟ್ ಆಗುತ್ತೆ. ಓಕೆನಾ, ಜಲ್ದಿ ಫಾಸ್ಟ್ ಆಗಲ್ಲ, ನಿಧಾನಕ್ಕೆ ಫಾಸ್ಟ್ ಆಗುತ್ತೆ. ಒಟ್ಟಿನಲ್ಲಿ ಬಸ್ ಮಾತ್ರ ತುಂಬ ಸ್ಪೀಡ್ ಐತೆ. ಇನ್ನು ಬ್ರೇಕ್ ಕೇಳೋದಾದರೆ ನೋಡಿ, ಸಸ್ಪೆನ್ಷನ್ ರೀತಿ ಐತೆ ಮತ್ತು ಬ್ರೇಕ್ ಕೂಡ ನೋಡಿ ಚಾಕು ನಿಂತ್ಕತ್ತೆ. ಓಕೆ, ನೋಡೋದ್ರಲ್ಲೇ ಇದಾಗಿತ್ತು ಒಂದು ಬಸ್ ಮೋಡು. ಮತ್ತು ಇಲ್ಲಿ ಡೋರ್ ಐತೆ. ಓಕೆನಾ, ಬ್ಯಾಕ್ ಸೈಡ್ದು ಡೋರ್ ಬಟನ್ ಕ್ಲಿಕ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ. ಓಕೆ, ನೋಡೋದ್ರೆಲ್ಲ ಬಸ್ ಹೇಗಿತ್ತು ಅಂತ. ಈಗ ಈ ಒಂದು ಬಸ್ ಮೋಡ್ನ ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಗೈಸ್. ಇಲ್ಲಿವರೆಗೂ ವೀಡಿಯೋ ನೋಡ್ತಾ ಇರ್ತೀರಾ, ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್. ಆಲ್ರೆಡಿ 170 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗೈತೆ. ಜಲ್ದಿ 200 ಕೂಡ ಮಾಡಿಸಿ ಡೈಲಿ ವೀಡಿಯೋ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ನಾನು. ನಿಮ್ಮ ಸಪೋರ್ಟ್ ಬೇಕು ಗೈಸ್ ಅಷ್ಟೇ. ಜಲ್ದಿ 200 ಕೂಡ ಕಂಪ್ಲೀಟ್ ಮಾಡಿಸಿ ಗೈಸ್. ತುಂಬ ದಿನ ಆಗಿತ್ತಲ್ಲ ವೀಡಿಯೋ ಮಾಡಿ, ಅದಕ್ಕೆ ಏನು ಮಾತಾಡಬೇಕು ಅಂತ ಗೊತ್ತಾಯ್ತಿಲ್ಲ. ಇನ್ಮೇಲೆ
ಡೈಲಿ ವೀಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಓಕೆನಾ? ಓಕೆ, ಬನ್ನಿ ಒಂದು ಬಸ್ ಮೋಡ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ. ಒಂದು ಮೋಡ್ನ ಡೌನ್ಲೋಡ್ ಮಾಡಬೇಕು ಅಂದರೆ ನನ್ನ ಒಂದು ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ KSRTC ಟಾಟಾ ಅಜಾರ್ಡ್ ಬಿಲ್ಡ್ ಬಸ್ ಮೋಡ್ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಈ ಒಂದು ವಿಡಿಯೋಗೆ ಬರ್ತೀರಾ. ಇಲ್ಲಿಂದ ಮೊದಲು ಈ ಒಂದು ಮೋಡ್ಗೆ ಪಾಸ್ವರ್ಡ್ ಇದೆ. ಪಾಸ್ವರ್ಡ್ ಈ ಒಂದು ವಿಡಿಯೋನ ಪೂರ್ತಿ ನೋಡಿ, 1.5 ನಿಮಿಷ ಐತೆ. ಪಾಸ್ವರ್ಡ್ನ ನೀವು ಸ್ಕ್ರೀನ್ಶಾಟ್ ತಗೊಂಡಿಟ್ಕೊಳ್ಳಿ, ಮುಂದೆ ನಾನು ಎಲ್ಲಿ ಹಾಕ್ಬೇಕು ಅಂತ ಹೇಳ್ತೀನಿ. ಈಗ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿ, ಇಲ್ಲಿ ಕೆಳಗಡೆ ಮೋರ್ ಅಂತ ಕಾಣಿಸ್ತಿರ್ಬೋದು, ನೋಡ್ತಿರ್ಬೋದು. ಇಲ್ಲಿ ಇದನ್ನು ಕ್ಲಿಕ್ ಮಾಡಿ ಮೋರನ್ನು ಹಾಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸುತ್ತೆ. ಇಲ್ಲಿ ಮೋಡ್ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸುತ್ತೆ ಅಲ್ಲ, ಇದು ಬ್ಲೂ ಕಲರಲ್ಲಿ ನೀಲಿ ಕಲರಲ್ಲಿ ಇದನ್ನು ಕ್ಲಿಕ್ ಮಾಡಿ ಸ್ವಲ್ಪ ಹೊತ್ತು ವೇಟ್ ಮಾಡಿ ಗೈಸ್. ತುಂಬ ಈಸಿಯಾಗಿ ಮೋಡನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ? ತುಂಬ ಕಷ್ಟ ಏನಿಲ್ಲ. ಈ ಥರ ಸ್ವಲ್ಪ ಲೋಡಿಂಗ್ ತಗೊಳ್ತಾ, ಲೋಡಿಂಗ್ ತಗೊಳ್ದ್ಮೇಲೆ ಈ ಥರ ಬರುತ್ತೆ. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಕಮೆಂಟ್ ಫೋಟೋ ಡೌನ್ಲೋಡ್ ಅಂತ 3ನೇ ಆಪ್ಷನ್ ಕಾಣಿಸುತ್ತೆ. ಇದನ್ನು ಕ್ಲಿಕ್ ಮಾಡಿ ಇನ್ನೊಂದು ಪೇಜ್ಗೆ ಬರುತ್ತೆ. ಇಲ್ಲೂ ಕೂಡ ಅದೇ ಥರ ಲೋಡ್ ಆಗುತ್ತೆ. ಲೋಡ್ ಆದಮೇಲೆ ಈ ಥರ ಬರುತ್ತೆ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಒಂದು 10 ಸೆಕೆಂಡ್ ವೇಟ್ ಮಾಡಿ. ಓಕೆನಾ? 10 ಸೆಕೆಂಡ್ ವೇಟ್ ಆದಮೇಲೆ ಹೇಳ್ತೀನಿ ಗೈಸ್ ಏನು ಮಾಡಬೇಕು ಅಂತ. ಗೈಸ್ ಈ ಥರ ಬರುತ್ತೆ. 10 ಸೆಕೆಂಡ್ ಆದಮೇಲೆ ಇದು ಕನ್ಫರ್ಮ್ ಡೌನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಬಾಕ್ಸ್ ಕಾಣ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಇಲ್ಲಿ ಕನ್ಫರ್ಮ್ ಡೌನ್ ಮೇಲೆ ಕ್ಲಿಕ್ ಮಾಡಿ ಒಂದು 5 ಸೆಕೆಂಡ್ ವೇಟ್ ಮಾಡಿ. ಶೇರ್ ಮೋಡ್ಸ್ಗೆ ಬರುತ್ತೆ. ಇಲ್ಲಿ ಪಾಸ್ವರ್ಡ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಫೈಲ್ ಪಾಸ್ವರ್ಡ್ ಅಂತ ಕಾಣಿಸ್ತಿರ್ಬೋದು, ನೋಡ್ತಿರ್ಬೋದು ಬಾಕ್ಸಲ್ಲಿ. ಇಲ್ಲಿ ಬೀಗ್ಲಿಸ್ತು ಚಿತ್ರ ಐತಲ್ಲ, ಇಲ್ಲಿ ನೀವು ಪಾಸ್ವರ್ಡ್ನ ಎಂಟರ್ ಮಾಡಬೇಕಾಗುತ್ತೆ. ಪಾಸ್ವರ್ಡ್ನ ಎಂಟರ್ ಮಾಡಾದ್ಮೇಲೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇನ್ನೊಂದು ಈ ಥರ ಬರುತ್ತೆ. ಪಾಸ್ವರ್ಡ್ ಕರೆಕ್ಟಾಗಿದ್ದರೆ ಈ ಥರ ಬರುತ್ತೆ. ಓಕೆನಾ? ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಫೋನ್ನ ಬ್ಯಾಕ್ ಸೈಡ್ ಬಟನ್ ಕಾಣಿಸ್ತಿರ್ಬೋದು ಗೈಸ್, ಇದನ್ನು ಕ್ಲಿಕ್ ಮಾಡಿ ಇನ್ನೊಂದು ಸಲ 2-3 ಸಲ ಮಾಡಿ ಗೈಸ್. ಇದು ಒಬ್ಬೊಬ್ರಿಗೆ ತುಂಬ ಜಲ್ದಿ ಡೌನ್ಲೋಡ್ ಆಗುತ್ತೆ. ಈ ಥರ ಬರುತ್ತೆ. ಓಕೆನಾ? ಅದು ಕ್ಲಿಕ್ ಮಾಡಿದ್ಮೇಲೆ 65.82 MB ಇರುವಂಥದ್ದು. ಓಕೆನಾ? ಪೂರ್ತಿ ಒಂದು ಫೈಲ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಓಕೆನಾ ಗೈಸ್? ಈಗ ಈ ಒಂದು ಮೋಡ್ಗೆ ಲಿವನಿನ ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ನೋಡೋಣ ಬನ್ನಿ ಗೈಸ್. ಅವರ ಒಂದು ವಿಡಿಯೋವನ್ನೇ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿ, ಮೋರ್ ಕ್ಲಿಕ್ ಮಾಡಿ, ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ, ಡೌನ್ಲೋಡ್ ಲಿಂಕ್ ಅಂತ ಕಾಣಿಸುತ್ತೆ. ಫಸ್ಟು ಮೋಡ್ ಡೌನ್ಲೋಡ್ ಲಿಂಕು, ಸೆಕೆಂಡು ಲಿವರಿ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸುತ್ತಲ್ಲ ಗೈಸ್ ನೀಲಿ ಕಲರಲ್ಲಿ, ಇದನ್ನೇ ಕ್ಲಿಕ್ ಮಾಡಿ. ಇದು ಶೇರ್ ಮೋಡ್ಸ್ ಮೂಲಕ ತುಂಬ ಈಸಿಯಾಗಿ ಡೌನ್ಲೋಡ್ ಆಗುವಂಥದ್ದು. ಓಕೆನಾ? ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಒಂದು 6 ಸೆಕೆಂಡ್ ವೇಟ್ ಮಾಡಿ ಗೈಸ್. 6 ಸೆಕೆಂಡ್ ವೇಟ್ ಮಾಡಿದ್ಮೇಲೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸುತ್ತೆ, ಇದನ್ನು ಕ್ಲಿಕ್ ಮಾಡಿ. ನಿಮ್ಮ ಒಂದು ಫೋನ್ನ ಬ್ಯಾಕ್ ಸೈಡ್ ಬಟನ್ನ ಕ್ಲಿಕ್ ಮಾಡಿ, ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಒಂದು ಫೋನ್ನ ಬ್ಯಾಕ್ ಸೈಡ್ ಬಟನ್ನ ಕ್ಲಿಕ್ ಮಾಡಿ. ಓಕೆನಾ ಗೈಸ್? ಈ ಥರ ಬಂತು ಅಂದರೆ ಮತ್ತೆ ಅದೇ ಥರ ಮಾಡಬೇಕಾಗುತ್ತೆ. ಓಕೆನಾ? ನಿಮಗೆ ಈ ಥರ ಬರಲ್ಲ, ಒಬ್ಬರು ಫೋನಲ್ಲಿ ಈ ಥರ ಬಂದುಬಿಡುತ್ತೆ. ಓಕೆನಾ? ಹಾಗೇನು ಮಾಡಬೇಕು ಅಂದರೆ ತುಂಬ ಸಿಂಪಲ್ ಟ್ರಿಕ್ ಇದೆ. ಇದೇ ಥರ ಒಂದು 6 ಸೆಕೆಂಡ್ ವೇಟ್ ಮಾಡಿ. ಈ ಥರ ಬಂತು ಅಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಈ ಥರ ಬಂತು ಆದಮೇಲೆ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸ್ತಲ್ಲ ಗೈಸ್, ಇದನ್ನು ಕ್ಲಿಕ್ ಮಾಡಿ. ನಿಮ್ಮೊಂದು ಫೋನ್ನ ಬ್ಯಾಕ್ ಸೈಡ್ ಬಟನ್ನ ಕ್ಲಿಕ್ ಮಾಡಿ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮೊಂದು ಫೋನ್ನ ಬ್ಯಾಕ್ ಸೈಡ್ ಬಟನ್ನ ಕ್ಲಿಕ್ ಮಾಡಿ. ಓಕೆನಾ? ಈಗ ಡೌನ್ಲೋಡ್ ಆಯಿತು. ಈಗ ZHR ಆ್ಯಪು ಏನು ಅಂತ ನಿಮ್ಗೆ ಗೊತ್ತಿರುತ್ತೆ ಗೈಸ್. ಈ ಒಂದು ZHR ಆ್ಯಪನ್ನು ಓಪನ್ ಮಾಡಿ ಗೈಸ್. ಈ ಒಂದು ಗೇಮ್ನ ಆಡಬೇಕು ಅಂದರೆ ZHR ಆ್ಯಪು ಮತ್ತು ಬಸ್ ಸಿಮಿಟ್ ಇಂಡೋನೇಷಿಯಾ 2 ಗೇಮ್ ಇರಬೇಕಾಗುತ್ತೆ. ಓಕೆನಾ? ನಿಮ್ಮ ಹತ್ರ ZHR ಆ್ಯಪ್ನ ಓಪನ್ ಮಾಡಿ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ KSRTC ಟಾಟಾ BS4 ಅಜಾರ್ಡ್ ಬಸ್ಸಿಡ್ ಮೋಡ್ ಅಂತ ಕಾಣಿಸುತ್ತೆ. ವೈಟ್ ಕಲರ್ ಫೈಲು ಆ್ಯಡ್ ಆಗಿರುತ್ತೆ. ಇದು ಇಂಪಾರ್ಟೆಂಟ್ ಫೈಲು. ಓಕೆನಾ? ಇದನ್ನು ಲಾಂಗ್ ಪ್ರೆಸ್ ಮಾಡಿ, ಕಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟು ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬಸ್ಸಿಡ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಇಲ್ಲಿ ಮೋಡ್ಸ್ ಅಂತ ಕಾಣಿಸುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಮೋಡ್ನ ಇಲ್ಲಿ ಫೈಲ್ ಮಾಡಬೇಕಾಗುತ್ತೆ. ಓಕೆನಾ? ಪೇಸ್ಟ್ ಮಾಡಬೇಕಾಗುತ್ತೆ. ಈಗ ಈ ಒಂದು ಮೋಡು ನಿಮ್ಮೊಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷಿಯಾ ಗೇಮ್ ಒಳಗಡೆ ಆ್ಯಡ್ ಆಗಿರುತ್ತೆ. ಓಕೆನಾ? ಸಿಂಪಲ್ಲಾಗಿ ಬಸ್ ಸಿಮಿಟ್ ಇಂಡೋನೇಷಿಯಾ ಗೇಮನ್ನು ಓಪನ್ ಮಾಡಿ. ನೋಡ್ತಾ ಇರ್ಬೋದು, ಗೇಮನ್ನು ಓಪನ್ ಮಾಡಿದ್ದೀನಿ. ಇದು ಪೂರ್ತಿ ಓಪನ್ ಮಾಡ್ಕೊಳ್ಳಿ ಗೈಸ್. ಗೇಮನ್ನು ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಇಲ್ಲಿ ಗ್ಯಾರೇಜು ಸೈಡ್ ಗ್ಯಾರೇಜ್ ಅಂತ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿ.
ಇಲ್ಲಿ 2 ಆರೋ ಮಾರ್ಕ್ ಕಾಣಿಸುತ್ತೆ ಓಕೆನಾ. ರೈಟಲ್ಲೊಂದು ಲೆಫ್ಟಲ್ಲೊಂದು. ಲೆಫ್ಟಲ್ಲಿರೋ ಆರೋ ಮಾರ್ಕ್ನ ಕ್ಲಿಕ್ ಮಾಡಿ ಸ್ವಲ್ಪ ಲೋಡಿಂಗ್ ಆಗಿಬಿಟ್ಟು ನಿಮ್ಮ ಒಂದು KSRTC ಟಾಟಾ ಅಜಡ್ ಬಸ್ ಮೋಡ್ ಬಂದಿರುತ್ತೆ. ಯೂಸ್ ಮೇಲೆ ಕ್ಲಿಕ್ ಮಾಡಿ ಎಸ್ ಅಂತ ಕಾಣಿಸುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ ಓಕೆನಾ. ಗೈಸ್ ನಿಮಗೆ ಈ ಥರ ಬರಲ್ಲ, ಇಲ್ಲಿ ಬ್ಲ್ಯಾಕ್ ಕಲರ್ ಬಂದಿರುತ್ತೆ ಸ್ಕ್ರೀನು ಬಸ್ದು. ಈಗ ಇಲ್ಲಿ ಪೈಂಟ್ ಕಲರ್ ಸಿಂಬಲ್ ಕಾಣಿಸುತ್ತಲ್ಲ, ಇದನ್ನು ಕ್ಲಿಕ್ ಮಾಡಿ ಬ್ರೌಸರ್ ಲಿವರ್ ಮೇಲೆ ಕ್ಲಿಕ್ ಮಾಡಿ ಫೈಲ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಅಂತ ಕಾಣಿಸುತ್ತೆ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ KSRTC ಟಾಟಾ ಅಜಡ್ ಲಿವರಿ PNG ಅಂತ ಕಾಣಿಸುತ್ತೆ, ನಾನು ಕ್ಲಿಕ್ ಮಾಡಿ ಓಕೆನಾ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಕಾಣಿಸುತ್ತೆ. ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫ್ರೀ ನಿಮ್ಮ ಹತ್ರ ಕಾಸಿದ್ರೆ 15,000 ಕೊಡಿ, ಇಲ್ಲಾಂದರೆ ಫ್ರೀ ಕೊಟ್ಬಿಟ್ಟು ಆ್ಯಡ್ಸ್ ನೋಡಿ ಓಕೆನಾ. ನನ್ನ ಹತ್ರ ಈಗ ಕಾಸಿಲ್ಲ, ಅದಕ್ಕೆ ಆ್ಯಡ್ಸನ್ನು ನೋಡ್ತೀನಿ. ಇಲ್ಲಿ ಅಪ್ಲೈ ಆಗುತ್ತೆ ಓಕೆನಾ. ಇಲ್ಲಿ ಅಪ್ಲೈ ಕ್ಯಾನ್ಸಲ್ ಅಂತ ಇದು ಹೋಗುತ್ತೆ, ಅಂದರೆ ಈ ಒಂದು ಲಿವರಿ ನಿಮ್ಮ ಒಂದು ಬಸ್ ಮೋಡ್ಗೆ ಆ್ಯಡ್ ಆಗಿದೆ ಓಕೆನಾ. ಇಲ್ಲಿ ಬ್ಲೂ ಕಲರ್ ಕಾಣಿಸುತ್ತಲ್ಲ, ಇದನ್ನು ಕ್ಲಿಕ್ ಮಾಡಿ ಸ್ವಲ್ಪ ಹೊತ್ತು ವೇಟ್ ಮಾಡಿ. ಹಾಗೆ ವೇಟ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಓಕೆನಾ. ಹೀಗೆ ಒಂದು ಬಸ್ ಮೋಡು ನಿಮ್ಮ ಒಂದು ಬಸ್ ಮಿಟ್ಟು ಇಂಡೋನೇಷ್ಯಾ ಗೇಮ್ ಒಳಗಡೆ ಆ್ಯಡ್ ಆಗಿದೆ ಓಕೆನಾ. ಓಕೆ ಗೈಸ್, ಈಗ ಇತ್ತು ಇವತ್ತಿನ ವಿಡಿಯೋ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.